ಈ ವರ್ಷ ಭಾರತದ ರಕ್ಷಣಾ ಉತ್ಪಾದನೆಯ ಮೌಲ್ಯವು 1.60 ಲಕ್ಷ ಕೋಟಿ ರೂಪಾಯಿಗಳನ್ನ ದಾಟುವ ನಿರೀಕ್ಷೆ ಇದೆ. 2029ರ ವೇಳೆಗೆ 3 ಲಕ್ಷ ಕೋಟಿ ರೂಪಾಯಿಗಳ ಮಿಲಿಟರಿ ಹಾರ್ಡ್ವೇರ್ ತಯಾರಿಸುವ ಗುರಿಯನ್ನ ಹೊಂದಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ಹೇಳಿದ್ದಾರೆ. ಭಾರತವು ಆಮದುಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುತ್ತೆ ಮತ್ತೆ ದೇಶದ ಅಗತ್ಯತೆಗಳನ್ನ ಪೂರೈಸೋದಲ್ಲದೆ ರಕ್ಷಣಾ ರಫ್ತಿನ ಸಾಮರ್ಥ್ಯವನ್ನ ಬಲಪಡಿಸುವ ರಕ್ಷಣಾ ಕೈಗಾರಿಕಾ ಪರಿಸರ ವ್ಯವಸ್ಥೆಯನ್ನ ರಚಿಸುತ್ತದೆ ಎಂದು ಅವರು ಹೇಳಿದ್ದಾರೆ. ಭಾರತವು ಅಭಿವೃದ್ಧಿ ಹೊಂದಿದ ದೇಶವಾಗಿ ಹೊರಹೊಮ್ಮುವುದಲ್ಲದೆ ನಮ್ಮ ಮಿಲಿಟರಿ ಶಕ್ತಿಯು ವಿಶ್ವದಲ್ಲಿಯೇ ನಂಬರ್ 1 ಆಗಿ ಹೊರಹೊಮ್ಮುವ ದಿನ ದೂರ ಇಲ್ಲ ಅಂತ ರಾಜನಾಥ್ ಸಿಂಗ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವರ್ಷ ರಕ್ಷಣಾ ಉತ್ಪಾದನೆ 1.60 ಲಕ್ಷ ಕೋಟಿ ರೂಪಾಯಿಗಳನ್ನ ದಾಟಬೇಕು. 2029ರ ವೇಳೆಗೆ 3 ಲಕ್ಷ ಕೋಟಿ ರೂಪಾಯಿಗಳ ರಕ್ಷಣಾ ಉಪಕರಣಗಳನ್ನ ಉತ್ಪಾದಿಸೋದು ನಮ್ಮ ಗುರಿಯಾಗಿದೆ ಎಂದು ಅವರು ಹೇಳಿದ್ದಾರೆ.